ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಕರೆಂಟ್ ಆ್ಯಂಡ್ ವೋಲ್ಟೇಜ್ ಪ್ಯಾರಾಮೀಟರ್ಸ್. ಏನೇನು? ದಿ ಫಾಲೋಯಿಂಗ್ ಕರೆಂಟ್ ಆ್ಯಂಡ್ ವೋಲ್ಟೇಜ್ ಆರ್ ಮೇನ್ ಪ್ಯಾರಾಮೀಟರ್ಸ್ ಇನ್ ಡಿಸೈನಿಂಗ್ ಡಿಜಿಟಲ್ ಸಿಸ್ಟಮ್. ಡಿಜಿಟಲ್ ಸಿಸ್ಟಮ್ನ ನಾವು ಡಿಸೈನ್ ಮಾಡಬೇಕಾದ್ರೆ ಈ ಕೆಳಗೆ ಹೇಳ್ತಿದ್ದೀವಲ್ಲ ಕರೆಂಟ್ ಮತ್ತು ವೋಲ್ಟೇಜ್ ಪ್ಯಾರಾಮೀಟರ್, ಇದು ತುಂಬ ಮುಖ್ಯವಾಗುತ್ತೆ, ಪ್ರಮುಖವಾಗುತ್ತೆ. ಅದರಲ್ಲಿ ಫಸ್ಟ್ ಬಂದ್ಬಿಟ್ಟು VIH. VIH ಅಂತಂದರೆ ಹೈ ಲೆವೆಲ್ ಇನ್ಪುಟ್ ವೋಲ್ಟೇಜ್. ಹೈ ಲೆವೆಲ್ ಇನ್ಪುಟ್ ವೋಲ್ಟೇಜ್ VIH. It is the minimum voltage. It is the minimum voltage level required for logic 1 or high at an input. ಇಷ್ಟು ವೋಲ್ಟೇಜ್ ಮಿನಿಮಮ್ ಬೇಕೇ ಬೇಕು ಅದು ಔಟ್ಪುಟ್. ಅದು 1 ಅಂತ ಹೇಳೋಕ್ಕೆ, ಲಾಜಿಕ್ ಹೈ ಅಂತ ಹೇಳೋಕ್ಕೆ ಇಷ್ಟು ಔಟ್ಪುಟ್ ಮಿನಿಮಮ್ ಬೇಕೇ ಬೇಕು. ಹೈ ಲೆವೆಲ್ ಇನ್ಪುಟ್ ವೋಲ್ಟೇಜ್ VIL. ಇಟ್ ಈಸ್ ದ ಮಿನಿಮಮ್ ವೋಲ್ಟೇಜ್ ಲೆವೆಲ್ ರಿಕ್ವೈರ್ಡ್ ಫಾರ್ ಲಾಜಿಕ್ 1 ಹೈ ಲೆವೆಲ್ ಅಟ್ ದಿ ಇನ್ಪುಟ್. ಇನ್ಪುಟಲ್ಲಿ ಇಷ್ಟು ವೋಲ್ಟೇಜು ಮಿನಿಮಮ್ ಇದ್ದರೆ ಅದನ್ನು ಇನ್ಪುಟ್ಟು 1 ಆಗಿ ಲಾಜಿಕ್ ಹೈ ಆಗಿ ಕನ್ಸಿಡರ್ ಮಾಡುತ್ತೆ, ಇಲ್ಲ ಅಂತಂದರೆ ಇಲ್ಲ. ಲೋ ಲೆವೆಲ್ ಇನ್ಪುಟ್ ವೋಲ್ಟೇಜ್. ನೆಕ್ಸ್ಟ್ ಲೋ ಲೆವೆಲ್ ಇನ್ಪುಟ್ ವೋಲ್ಟೇಜ್ VIL. ಲೋ ಲೆವೆಲ್ ಇನ್ಪುಟ್ ವೋಲ್ಟೇಜ್. ಇಟ್ ಈಸ್ ದ ಮ್ಯಾಕ್ಸಿಮಮ್ ಇನ್ಪುಟ್ ವೋಲ್ಟೇಜ್ ರಿಕ್ವೈರ್ಡ್ ಫಾರ್ ಲಾಜಿಕ್ 0 ಲೋ ಅಟ್ ಆನ್ ಇನ್ಪುಟ್. ಇನ್ಪುಟಲ್ಲಿ ಇಷ್ಟು ವೋಲ್ಟೇಜ್ ಇದೆ ಮ್ಯಾಕ್ಸಿಮಮ್, ಇಷ್ಟು ಮ್ಯಾಕ್ಸಿಮಮ್ ವೋಲ್ಟೇಜ್ನ ಅದು 0 ಲೋ ಲೆವೆಲ್ ಅಂತ ಕನ್ಸಿಡರ್ ಮಾಡುತ್ತೆ. ಇದು 1ಗೆ, ಲಾಜಿಕಲ್ 1ಗೆ, ಇದು ಲಾಜಿಕ್ 0ಗೆ ಇಷ್ಟು ವೋಲ್ಟೇಜ್ ಮಿನಿಮಮ್ ಬೇಕೇ ಬೇಕು, ಅದನ್ನು 1 ಅಂತ ಕನ್ಸಿಡರ್ ಮಾಡೋಕ್ಕೆ. ಇನ್ಪುಟ್ಟಲ್ಲಿ ಇಷ್ಟು ವೋಲ್ಟೇಜ್ ಮ್ಯಾಕ್ಸಿಮಮ್, ಇದ್ರ ಮೇಲಲ್ಲ, ಇದಕ್ಕಿಂತ ಕೆಳಗಡೆನೇ ಇರಬೇಕು. ಇನ್ಪುಟಲ್ಲಿ ಅಷ್ಟು ವೋಲ್ಟೇಜ್ ಇದ್ರೆ ಅದನ್ನು 0 ಅಂತ ಕನ್ಸಿಡರ್ ಮಾಡುತ್ತೆ. ಇನ್ಪುಟಲ್ಲಿ 1 ಅಂತ ಕನ್ಸಿಡರ್ ಮಾಡೋದು. ಅದೇ VIL, VIH, VIL. VIH ಅಂತಂದರೆ ಹೈ ಲೆವೆಲ್ ಇನ್ಪುಟ್ ವೋಲ್ಟೇಜ್. ಹೈ ಲೆವೆಲ್ ಇನ್ಪುಟ್ ವೋಲ್ಟೇಜ್ VIL. It is the minimum voltage level required for a logic 1 high at an input. Low level input voltage. It is the maximum input voltage required for logic 0 low input at input. Next parameter VOH. High level output voltage. High level output voltage. It is the minimum voltage required for logic high at an output. ಔಟ್ಪುಟ್ ಅಲ್ಲಿ ಇಷ್ಟು ಮಿನಿಮಮ್ ವೋಲ್ಟೇಜ್ ಬೇಕೇ ಬೇಕು. ಅಷ್ಟು ಮಿನಿಮಮ್ ವೋಲ್ಟೇಜ್ ಇದ್ದರೆ, ಅದು ಅದಕ್ಕಿಂತ ಮೇಲೆ ಇದ್ದರೆ ಅದನ್ನು 1 ಅಂತ ಕನ್ಸಿಡರ್ ಮಾಡ್ತೀವಿ ಔಟ್ಪುಟ್ ಅಲ್ಲಿ. ನೆಕ್ಸ್ಟ್ VOL. Low level output voltage. Low level output voltage. It is the maximum voltage required available at the circuit output corresponding to logic 0 low state. ಇದು ಬಂದ್ಬಿಟ್ಟು 0 ಅಂತ ಹೇಳೋದಕ್ಕೆ, ಇದು ಬಂದ್ಬಿಟ್ಟು 1 ಅಂತ ಹೇಳೋದಕ್ಕೆ. 1 ಅಂತ ಹೇಳೋದಕ್ಕೆ ಇಷ್ಟು ಮಿನಿಮಮ್ ವೋಲ್ಟೇಜ್ ಅಂತ ಬೇಕೇ ಬೇಕು. ಅಷ್ಟು ಮಿನಿಮಮ್ ವೋಲ್ಟೇಜ್ ಇದ್ದರೆ ಅವಾಗ ಅದನ್ನು 1 ಅಂತ ಕರಿತೀವಿ. ಇದೇ ಮ್ಯಾಕ್ಸಿಮಮ್ ವೋಲ್ಟೇಜು, ಇದ್ರ ಮೇಲೆ ಇರಲ್ಲ, ಅದಕ್ಕಿಂತ ಕೆಳಗಡೆ ಇದ್ದರೆ ಮಾತ್ರ 0 ಅಂತ ಕರಿತೀವಿ. ಅದನ್ನು VOL ಅಂತ ಕರಿತೀವಿ, VOH ಅಂತ ಕರಿತೀವಿ ಔಟ್ಪುಟಲ್ಲಿ. ಇದು ಇನ್ಪುಟಲ್ಲಿ VIL, VIH, VOH, VOL ಔಟ್ಪುಟಲ್ಲಿ. ಇದು ಲೋ VO ಬಂದ್ಬಿಟ್ಟು ಲೋ ಬಂದ್ಬಿಟ್ಟು 0ಗೆ, ಹೈ ಬಂದ್ಬಿಟ್ಟು 1ಗೆ. ಲೋ ಬಂದ್ಬಿಟ್ಟು 0ಗೆ, ಹೈ ಬಂದ್ಬಿಟ್ಟು 1ಗೆ ಇನ್ಪುಟ್ಟಲ್ಲಿ, ಅದು ಔಟ್ಪುಟಲ್ಲಿ. ಇವು ಪ್ಯಾರಾಮೀಟರ್, 4 ಪ್ಯಾರಾಮೀಟರ್ಸ್. VIL, VIH, VOH, VOL. ಇಷ್ಟು 4 ವೋಲ್ಟೇಜ್ಗೆ ಸಂಬಂಧಪಟ್ಟಿದ್ದು, 0, 1ಗೆ. ಈಗ ಕರೆಂಟಿಗೆ IIL ಅಂತಂದರೆ ಹೈ ಲೆವೆಲ್ ಇನ್ಪುಟ್ ಕರೆಂಟ್. IIH ಅಂದರೆ ಹೈ ಲೆವೆಲ್ ಇನ್ಪುಟ್ ಕರೆಂಟ್. ದ ಕರೆಂಟ್ ದಟ್ ಫ್ಲೋಸ್ ಥ್ರೂ ಆ್ಯನ್ ಇನ್ಪುಟ್. ಕರೆಂಟ್ ಫ್ಲೋ ಆಗುತ್ತಲ್ಲ ಇನ್ಪುಟಲ್ಲಿ, ವೆನ್ ಎ ಸ್ಪೆಸಿಫೈಡ್ ಹೈ ಲೆವೆಲ್ ವೋಲ್ಟೇಜ್ ಇಸ್ ಅಪ್ಲೈಡ್ ಟು ದಟ್ ಇನ್ಪುಟ್. ಇನ್ಪುಟಲ್ಲಿ ಸ್ಪೆಸಿಫೈಡ್ ಹೈ ಲೆವೆಲ್ ವೋಲ್ಟೇಜ್ ಅಪ್ಲೈ ಮಾಡಿದಾಗ ಫ್ಲೋ ಆಗೋ ಕರೆಂಟ್ನ IIH ಅಂತ ಕರಿತೀವಿ. ನೆಕ್ಸ್ಟ್ IIL ಅಂತಂದರೆ ದ ಕರೆಂಟ್ ದಟ್ ಫ್ಲೋಸ್ ಥ್ರೂ ಆ್ಯನ್ ಇನ್ಪುಟ್ ವೆನ್ ಎ ಸ್ಪೆಸಿಫೈಡ್ ಲೋ ಲೆವೆಲ್ ವೋಲ್ಟೇಜ್ ಇಸ್ ಅಪ್ಲೈಡ್ ಟು ದ ಇನ್ಪುಟ್. ಇದು 0ಗೆ ಸಂಬಂಧಪಟ್ಟಿದ್ದು, ಇದು 1ಗೆ ಸಂಬಂಧಪಟ್ಟಿದ್ದು. ಹೈ ಲೆವೆಲ್ ವೋಲ್ಟೇಜ್ನ ಅಪ್ಲೈ ಮಾಡಿದಾಗ ಕರೆಂಟ್ ಫ್ಲೋ ಆಗೋದು. ಎಷ್ಟು ಕರೆಂಟ್ ಫ್ಲೋ ಆಗುತ್ತೆ?
ಲೋ ಲೆವೆಲ್ ವೋಲ್ಟೇಜ್ನ ಅಪ್ಲೈ ಮಾಡಿದಾಗ ಎಷ್ಟು ಕರೆಂಟ್ ಫ್ಲೋ ಆಗುತ್ತೆ? ದಿ ಕರೆಂಟ್ ದಟ್ ಫ್ಲೋಸ್ ಥ್ರೂ ಆನ್ ಇನ್ಪುಟ್ ವೆನ್ ಸ್ಪೆಸಿಫೈಡ್ ಲೋ ಲೆವೆಲ್ ವೋಲ್ಟೇಜ್ ಇಸ್ ಅಪ್ಲೈಡ್. ನೆಕ್ಸ್ಟ್ ಐ ಒ ಎಚ್ ಇದು ಇನ್ಪುಟಲ್ಲಿ ಇದು ಇವೆರಡು ಪ್ಯಾರಾಮೀಟರ್ ಇನ್ಪುಟಲ್ಲಿ 1ಗೆ 0ಗೆ, ಅದೇ ಐ ಒ ಎಲ್ ಇವೆರಡು ಔಟ್ಪುಟಲ್ಲಿ ಇದು 1ಗೆ ಇದು 0ಗೆ. ಐ ಒ ಎಚ್ ದ ಕರೆಂಟ್ ಹೈ ಲೆವೆಲ್ ಔಟ್ಪುಟ್ ಕರೆಂಟ್, ಹೈ ಲೆವೆಲ್ ಔಟ್ಪುಟ್ ಕರೆಂಟ್, low level output current. High level output current, the current that flows from an output ಅಲ್ಲಿ in the logic high 1 state when specified load condition ಅಲ್ಲಿ ಕರೆಂಟ್ ಎಷ್ಟು ಫ್ಲೋ ಆಗುತ್ತೆ. ಅದೇ ಲೋ ಲೆವೆಲ್ ಔಟ್ಪುಟ್ ಕರೆಂಟ್ IOL, low level output current, the current that flows from an output in the logic low 0 state under specified load condition. ಸ್ಪೆಸಿಫೈಡ್ ಲೋಡ್ ಕಂಡೀಷನ್ ಅಲ್ಲಿ 0 ಇದ್ದಾಗ ಎಷ್ಟು ಕರೆಂಟ್ ಫ್ಲೋ ಆಗುತ್ತೆ. ಇದಿಷ್ಟು ಪ್ಯಾರಾಮೀಟರ್ಸ್. ಇದು ಡಿಜಿಟಲ್ ಸಿಸ್ಟಮ್ಸ್ನ ಡಿಸೈನ್ ಮಾಡಬೇಕಾದ್ರೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಟ್ರಾನ್ಸಿಸ್ಟರ್ ಲಾಜಿಕ್ TTL. ಟ್ರಾನ್ಸಿಸ್ಟರ್ ಲಾಜಿಕ್ TTL. ಟ್ರಾನ್ಸಿಸ್ಟರ್ ಲಾಜಿಕ್ TTL. ಟ್ರಾನ್ಸಿಸ್ಟರ್ ಲಾಜಿಕ್ TTL TTL ಅಂತ ಕರಿತೀವಿ, ಅಥವಾ T2L ಅಂತ ಕರಿತೀವಿ. TTL or T2L is the most commonly used saturated logic family, which has the fastest switching speed when compared to other logic families that utilize saturated transistor use ಮಾಡೋ ಲಾಜಿಕ್ಗಳಲ್ಲಿ, ಲಾಜಿಕ್ ಫ್ಯಾಮಿಲೀಸ್ ಅಲ್ಲಿ ಇದು ಫಾಸ್ಟೆಸ್ಟ್. ಕ್ಯಾರೆಕ್ಟರಿಸ್ಟಿಕ್ಸ್ ಏನಪ್ಪ ಇದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತಂದರೆ, ಸಪ್ಲೈ ವೋಲ್ಟೇಜ್ 5 ವೋಲ್ಟ್ಸ್, ಸಪ್ಲೈ ವೋಲ್ಟೇಜ್ 5 ವೋಲ್ಟ್ಸ್. ಲಾಜಿಕ್ 0 ಔಟ್ಪುಟ್ ವೋಲ್ಟೇಜ್, ಔಟ್ಪುಟ್ ವೋಲ್ಟೇಜ್ 0 ವೋಲ್ಟ್ಸ್ ಟು 0.4 ವೋಲ್ಟ್ಸ್. ಲಾಜಿಕ್ 0ಗೆ ಔಟ್ಪುಟ್ ವೋಲ್ಟೇಜ್ 0 ಇಂದ 0.4 ವೋಲ್ಟ್ ವರೆಗೆ ಮಾತ್ರ ಅದನ್ನು ನಾವು ಔಟ್ಪುಟ್ 0 ಅಂತ ಕನ್ಸಿಡರ್ ಮಾಡ್ತೀವಿ. ಲಾಜಿಕ್ 1 ಔಟ್ಪುಟ್ ವೋಲ್ಟೇಜ್ ಬಂದ್ಬಿಟ್ಟು 2.4 ವೋಲ್ಟ್ಸ್, ಮಿನಿಮಮ್ ಎಷ್ಟು ಇರಲೇಬೇಕು, 2.4 to 5 ವೋಲ್ಟ್ಸ್. ಇಲ್ಲಿಂದ ಇಲ್ಲಿವರೆಗೆ 0 ವೋಲ್ಟ್ಸ್ ಇಂದ 0.4 ವೋಲ್ಟ್ಸ್ ವರೆಗೆ ಅದನ್ನು ಔಟ್ಪುಟ್ ಅಲ್ಲಿ ಬಂದರೆ ಅದನ್ನು ನಾವು 0 ಅಂತ ಕರಿತೀವಿ. ಅದೇ 2.4 ಇಂದ 5 ವೋಲ್ಟ್ಸ್ ಒಳಗಡೆ ಎಷ್ಟನ್ನ ಬಂದರೆ ಅದನ್ನು ಲಾಜಿಕ್ 1 ಅಂತ ಕರಿತೀವಿ. ಅದಕ್ಕೆ ಲಾಜಿಕ್ 0 ಇನ್ಪುಟ್ ವೋಲ್ಟೇಜ್, ಇನ್ಪುಟ್ಟಿಗೆ 0 ವೋಲ್ಟ್ಸ್ ಟು 0.8 ವೋಲ್ಟ್ಸ್. 0.8 ವರೆಗೆ ಇನ್ಪುಟ್ ಕೊಡ್ಬೋದು ನೀನು. 0 ವೋಲ್ಟಿಂದ 0.8 ವೋಲ್ಟ್ಸ್ ವರೆಗೆ ಇನ್ಪುಟ್ನ ಅದು ಇನ್ಪುಟ್ಟಲ್ಲಿದ್ದರೆ 0.8 ವೋಲ್ಟ್ಸ್ ವರೆಗೂ ಅದು 0 ಅಂತ ಕನ್ಸಿಡರ್ ಮಾಡ್ತೈತೆ ಆ ಗೇಟ್. ಲಾಜಿಕ್ 1ಗೆ 2 ವೋಲ್ಟ್ಸ್ ಮಿನಿಮಮ್ ಬೇಕೇ ಬೇಕು. 2 ವೋಲ್ಟ್ಸಿಂದ 5 ವೋಲ್ಟ್ಸ್ ವರೆಗೆ ಇದ್ದರೆ ಅದನ್ನು ಲಾಜಿಕ್ 1 ಅಂತ ಇನ್ಪುಟ್ ಆಗಿ ಕನ್ಸಿಡರ್ ಮಾಡ್ತೈತೆ. ನಾಯ್ಸ್ ಇಮ್ಯುನಿಟಿ TTL ಟ್ರಾನ್ಸಿಸ್ಟರ್ ಲಾಜಿಕ್ದು ಕ್ಯಾರೆಕ್ಟರಿಸ್ಟಿಕ್ಸ್. ನಾಯ್ಸ್ ಇಮ್ಯುನಿಟಿ ಬಂದ್ಬಿಟ್ಟು 0.4 ವೋಲ್ಟ್ಸ್ ನಾಯ್ಸ್ ಇಮ್ಯುನಿಟಿ. ಪ್ರೊಪಗೇಷನ್ ಡಿಲೇ 10 ನ್ಯಾನೋಸೆಕೆಂಡ್ಸ್. ಪ್ರೊಪಗೇಷನ್ ಡಿಲೇ, ಸ್ಪೀಡ್ ಆಫ್ ಆಪರೇಷನ್. ಪ್ರೊಪಗೇಷನ್ ಡಿಲೇ ಅಂದರೆ ಸ್ಪೀಡ್ ಆಫ್ ಆಪರೇಷನ್ 10 ನ್ಯಾನೋಸೆಕೆಂಡ್ಸ್. ಪವರ್ ಡಿಸಿಪೇಷನ್, ಎಷ್ಟು ಪವರ್, VCC ಇಂಟು ICC 10 ಮಿಲಿವ್ಯಾಟ್ಸ್. ಮ್ಯಾಕ್ಸಿಮಮ್ ಕ್ಲಾಕ್ ರೇಟ್ 35 ಮೆಗಾಹರ್ಟ್ಸ್. ಫ್ಯಾನ್ ಔಟ್ ಅಂತಂದರೆ ಎಷ್ಟು ಇದು ಔಟ್ಪುಟ್ ಎಷ್ಟು ಇನ್ಪುಟ್ಗೆ ಡ್ರೈವ್ ಮಾಡುತ್ತೆ, ಎಷ್ಟು ಇನ್ಪುಟ್ಗಳಿಗೆ ಕೊಡ್ಬೋದು. ಇದು ಒಂದು ಔಟ್ಪುಟ್ಟಿಂದ ತಗೊಂಡು ಎಷ್ಟು ಇನ್ಪುಟ್ ವೋಲ್ಟೇಜ್ ಫ್ಲಕ್ಚುಯೇಷನ್ ಆಗಲಾರ್ದಂಗೆ ಎಷ್ಟು ಇನ್ಪುಟ್ಗಳಿಗೆ ಕೊಡ್ಬೋದು. 10 ಫ್ಯಾನ್ ಔಟ್ ಬಂದ್ಬಿಟ್ಟು 10. ಫ್ಲೋಟಿಂಗ್ ಓಪನ್ ಇನ್ಪುಟ್ ಈಕ್ವಲೆಂಟ್ ಟು ಲಾಜಿಕ್ 1. ಫೀಚರ್ಸ್: ಲೋ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್,
ಆ್ಯಂಡ್ ಈಸಿಲಿ ಅವೈಲಬಲ್ ಇನ್ ಮಾರ್ಕೆಟ್. ತುಂಬ ಕಡಿಮೆ ಇದ್ರದ್ದು ಲೋ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕೆ ತುಂಬ ಕಡಿಮೆ ಖರ್ಚಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ಬೋದು, ಮತ್ತು ಮಾರ್ಕೆಟಲ್ಲಿ ಈಸಿಯಾಗಿ ಸಿಗುತ್ತೆ. ಹೈ ಸ್ಪೀಡ್ ಆಫ್ ಆಪರೇಷನ್ ಹೈ ಅಂತ ಹೇಳಿದ್ವಿ. ಅವೈಲಬಲ್ ಇನ್ ಎಸ್ ಎಸ್ ಐ ಅಂದರೆ ಏನು, ಫಸ್ಟ್ ಕ್ಲಾಸಲ್ಲಿ ಹೇಳಿದ್ವಿ. SSI ಅಂದರೆ ಸ್ಮಾಲ್ ಸ್ಕೇಲ್ ಇಂಟಿಗ್ರೇಷನ್. ಅಪ್ ಟು 12 ಗೇಟ್ಸ್ ಇರುತ್ತೆ ಒಂದೇ IC ಚಿಪ್ಪಲ್ಲಿ, ಅಪ್ ಟು 12 ಗೇಟ್ಸ್ ಇರುತ್ತೆ. SSI ಅಲ್ಲಿ ಇದೆ ಇದು. ಅವೈಲಬಲ್ ಇನ್ SSI ಆ್ಯಂಡ್ MSI ಅಂತಂದರೆ ಮೀಡಿಯಂ ಸ್ಕೇಲ್ ಇಂಟಿಗ್ರೇಷನ್. 12 to 99 ಗೇಟ್ಸ್ ಇನ್ ಸಿಂಗಲ್ ಚಿಪ್ ಒಳಗಡೆ 12ರಿಂದ 99 ಗೇಟ್ಸ್ ಇಡಿಸ್ತದೆ. ಇದು TTL ಲಾಜಿಕ್ಕು. SSI ಅಲ್ಲೂ ಇದೆ, MSI ಅಲ್ಲೂ ಇದೆ. ಲಾಜಿಕ್ ಫ್ಯಾಮಿಲೀಸ್ ವಿತ್ ಮಾಡರೇಟ್ ಪ್ಯಾಕೇಜ್ ಡೆನ್ಸಿಟಿ. ವೈಡ್ ರೇಂಜ್ ಆಫ್ ಸರ್ಕ್ಯೂಟ್ಸ್ ಆ್ಯಂಡ್ compatible with other logic families. Wide range of circuits and compatible with other logic families. Immune to noise and static electricity. Immune to noise ಇದು. VLSI circuits are not possible. ಇದರಿಂದ VLSI circuit ಮಾಡೋಕ್ಕಾಗಲ್ಲ. Power dissipation is much higher than CMOS gate. CMOS gate ಕಿಂತ ಇದ್ರದ್ದು power dissipation much higher. Next ಬಂದ್ಬಿಟ್ಟು ECL, emitter coupled logic. ಇದಿಷ್ಟು ಬಂದ್ಬಿಟ್ಟು ಟ್ರಾನ್ಸಿಸ್ಟರ್ ಲಾಜಿಕ್. ಈಗ ಎಮಿಟರ್ ಕಪಲ್ಡ್ ಲಾಜಿಕ್ ECL. Emitter coupled logic ECL. Emitter coupled logic also known as current mode logic or current steering logic is the fastest of all logic families due to following 3 reasons. ಕೆಳಗಿನ 3 ಕಾರಣಗಳಿಂದ ಇದು ತುಂಬ ಫಾಸ್ಟೆಸ್ಟ್. ಯಾಕಂತಂದರೆ ಇಟ್ ಈಸ್ ನಾನ್ ಸ್ಯಾಚುರೇಟೆಡ್ ಲಾಜಿಕ್. ಇದು ನಾನ್ ಸ್ಯಾಚುರೇಟೆಡ್. TTL ಬಂದ್ಬಿಟ್ಟು ಸ್ಯಾಚುರೇಟೆಡ್, ಇದು ನಾನ್ ಸ್ಯಾಚುರೇಟೆಡ್. ಲೋ ಔಟ್ಪುಟ್ ಇಂಪೆಡೆನ್ಸ್ ಆ್ಯಂಡ್ ಹೈ ಕರೆಂಟ್. ಲೋ ಔಟ್ಪುಟ್ ಇಂಪೆಡೆನ್ಸ್ ಕಡಿಮೆ ಇದೆ, ಹೈ ಕರೆಂಟ್ ಇದೆ. ಲಿಮಿಟೆಡ್ ವೋಲ್ಟೇಜ್ ಸ್ವಿಂಗ್ ಕಡಿಮೆ ಇದೆ. ಕ್ಯಾರೆಕ್ಟರಿಸ್ಟಿಕ್ಸ್ ಬಂದ್ಬಿಟ್ಟು ಇನ್ಪುಟ್ ಆರ್ ಔಟ್ಪುಟ್ ಲಾಜಿಕ್ 0. ಇನ್ಪುಟ್ ಆರ್ ಔಟ್ಪುಟ್ ಲಾಜಿಕ್ 0 -1.7 volts ವರೆಗೆ ಇದು ಇನ್ಪುಟ್ ಆರ್ ಔಟ್ಪುಟ್ ಲಾಜಿಕ್ 1 -0.8 volts. Supply voltage 3.6 volts. Noise immunity 0.25 volts. Propagation delay 1 nanosecond to 2 nanosecond. Power dissipation 25 milliwatts. Fan out 16. Features: the transistor never saturate. That is, storage delay in ECL circuit is eliminated, and hence switching speed is very high. Typical propagation delay time is 1 nanosecond. Propagation delay time bala kadame 1 nanosecond, which makes ECL faster than advanced Schottky TTL. ECL circuit are not suitable for heavy industrial environments. ಅಲ್ಲಿ ECL suitable ಅಲ್ಲ because of low noise margin. Noise margin ಕಡಿಮೆ ಇರೋದ್ರಿಂದ. An ECL logic block usually produces an output and its complement. ECL ಅನ್ನೋದು ಈ ಫ್ಯಾಮಿಲಿಯಲ್ಲಿ ಔಟ್ಪುಟ್ ಕೊಡುತ್ತೆ ಮತ್ತು ಅದರದ್ದು ಕಾಂಪ್ಲಿಮೆಂಟ್ ಸಹ ಕೊಡುತ್ತೆ. ಸೊ ವಿಚ್ ಎಲಿಮಿನೇಟ್ಸ್ ದ ನೀಡ್ ಆಫ್ ಇನ್ವರ್ಟರ್ ಕೆಲಸನೇ ಬೇಕಾಗಲ್ಲ. ಹೈ ಪವರ್ ಡಿಸಿಪೇಷನ್ ಬಿಕಾಸ್ ಆಫ್ ಆಲ್ ಟ್ರಾನ್ಸಿಸ್ಟರ್ಸ್ ಆರ್ ಇನ್ ಆಕ್ಟಿವ್ ಮೋಡ್ ಇರೋದ್ರಿಂದ ಹೈ ಪವರ್ ಡಿಸಿಪೇಷನ್. ದ ಟೋಟಲ್ ಕರೆಂಟ್ ಫ್ಲೋ ಇನ್ ECL ಸರ್ಕ್ಯೂಟ್ ರಿಮೈನ್ಸ್ ರಿಲೇಟಿವ್ಲಿ ಕಾನ್ಸ್ಟೆಂಟ್ ರಿಗಾರ್ಡ್ಲೆಸ್ ಆಫ್ ಲಾಜಿಕ್ ಸ್ಟೇಟ್. ಹೆನ್ಸ್ ನೋ ನಾಯ್ಸ್ ಸ್ಪೈಕ್ಸ್ ಆರ್ generated internally noise spikes ಬರಲ್ಲ. Fan out is large, typical to ranges from 16 to 25 because of low output impedance. Fan out large ಇದೆ. ಡ್ರಾಬ್ಯಾಕ್ಸ್ ಏನು? ಹೈ ಕಾಸ್ಟ್, ಇದು ಕಾಸ್ಟ್ ತುಂಬ ಜಾಸ್ತಿ. ಲೋ ನಾಯ್ಸ್ ಮಾರ್ಜಿನ್ ಕಡಿಮೆ ಇದೆ. ಹೈ ಪವರ್ ಡಿಸಿಪೇಷನ್, ಪವರ್ ಜಾಸ್ತಿ ರಿಕ್ವೈರ್. ನಾಟ್ ಕೇಪಬಲ್ ವಿತ್ ಅದರ್ ಲಾಜಿಕ್ ಫ್ಯಾಮಿಲೀಸ್, ನಾಟ್ ಕಂಪ್ಯಾಟಬಲ್ ವಿತ್ ಅದರ್ ಲಾಜಿಕ್ ಫ್ಯಾಮಿಲೀಸ್. TTL CMOSಗೆ ಕಂಪ್ಯಾಟಬಿಲಿಟಿ ಇಲ್ಲ. ಕೂಲಿಂಗ್ ಪ್ರಾಬ್ಲಮ್. ಇಷ್ಟು ಡಿಸಡ್ವಾಂಟೇಜಸ್, ಲಿಮಿಟೇಷನ್ಸ್. ದಿ ECL ಲಾಜಿಕ್ ಫ್ಯಾಮಿಲಿ ಈಸ್ ನಾಟ್ ವೈಡ್ಲಿ ಯೂಸ್ಡ್ ಆಸ್ TTL ಆ್ಯಂಡ್ CMOS. TTL ಮತ್ತು ಮಾಸ್ ಲಾಜಿಕ್ ಫ್ಯಾಮಿಲೀಸ್ ಅಷ್ಟು ಇದು ಜಾಸ್ತಿ ಉಪಯೋಗಕ್ಕೆ ಯೂಸ್ ಮಾಡಲ್ಲ ನಾವು ಈ ಫ್ಯಾಮಿಲಿನ. ECL ಫ್ಯಾಮಿಲಿ ಇಸ್ ಯೂಸ್ಡ್ ವೆರಿ ಹೈ ಫ್ರೀಕ್ವೆನ್ಸಿ ಅಪ್ಲಿಕೇಶನ್ಸಲ್ಲಿ ಯೂಸ್ ಮಾಡ್ತೀವಿ. ವೇರ್ ಇಟ್ ಸ್ಪೀಡ್ ಈಸ್ ಸುಪೀರಿಯರ್ ಸ್ಪೀಡ್ ಬೇಕಾದಾಗ.
ಎಕ್ಸಾಂಪಲ್ ಯೂಸಿಂಗ್ ಸೂಪರ್ ಫಾಸ್ಟ್ ಕಂಪ್ಯೂಟರ್ಸ್ ಅಲ್ಲಿ ಈ ಸಿ ಎಲ್ ಲಾಜಿಕ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಕಾಂಪ್ಲಿಮೆಂಟರಿ ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್ ಸಿಮಾಸ್ ಲಾಜಿಕ್. ಕಾಂಪ್ಲಿಮೆಂಟರಿ ಮೆಟಲ್ ಆಕ್ಸೈಡ್ complementary metal oxide semiconductor CMOS. Complementary metal oxide semiconductor logic. The CMOS logic family used both P channel and N channel MOSFETs in the same circuit to realize several advantages over the PMOS and NMOS families. The CMOS family is faster and consumes less power than the MOS families. Characteristics: supply voltage 3 to 15 voltage, input output logic 0 1 to 0 volts, input output logic 1 to 3 to 15 volts, noise immunity 2.5 volts, propagation delay 1 nanosecond, power dissipation 0.002 milliwatts, fan out 12. Features: the CMOS uses both N channel and P channel metal oxide semiconductor field effect transistor MOSFETs in the same circuit under static conditions, that is when the output is constant. The power consumed by CMOS gate is very small in nanowatts. The average power dissipation of CMOS device whose output is continuously changing is called the active power dissipation. The power dissipation per gate increases with frequency and supply voltage. CMOS can be operated over a supply voltage range of 3 volt to 15 volts. In CMOS, the noise margin is typically about 45% of the supply voltage VDD. The same noise margin in both high and low states. When CMOS input is floated, exclusive power dissipation takes place due to noise problem. The fan out of CMOS gate depends on the type of loading connected. CMOS family requires less chip area, so used in LSI and VLSI. CMOS ಬಂದ್ಬಿಟ್ಟು LSI ಮತ್ತು VLSI. LSI ಅಂತಂದರೆ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್, VLSI ಅಂದರೆ ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್. LSI ಅಲ್ಲಿ 100ರಿಂದ 9999 ಗೇಟ್ಸ್ ಪರ್ ಚಿಪ್ಪಲ್ಲಿ ಇರುತ್ತೆ. VLSIನಲ್ಲಿ 10,000ದಿಂದ 99,999 ಗೇಟ್ಸ್ ಪರ್ ಚಿಪ್ಪಲ್ಲಿ ಇರುತ್ತೆ. Initially suited for the application which requires a battery power supply and low power consumption. ಇದಿಷ್ಟು ಇಷ್ಟ ಆಯಿತು. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಟಾಪಿಕ್ಸ್ ನೋಡೋಣ.